ರಾಗ ಭಯ ಕ್ರೋಧ, ಹೆಚ್ಚು ಮೋಹ ಇರಬಾರ್ದು, ಹೆದರಿಕೆ ಇರಬಾರ್ದು, ಸಿಟ್ಟಂತೂ ಇರಬಾರ್ದು. ಇದು ಮೂರನ್ನು ಬಿಟ್ಟರೆ ನೀನು ಬಹಳ ಎತ್ತರಕ್ಕೆ ಹೋಗುತ್ತಿ. ಅರ್ಥ ಆಗಲಿಕ್ಕೆ ಏನಾದರೂ ಕಷ್ಟ ಉಂಟಾ? ಏನು ಕಷ್ಟ ಇಲ್ಲ. ಇಂತಹ 100 ಶ್ಲೋಕಗಳಿದೆ, ಯಾರಿಗೂ ಓದಿದ ಕೂಡಲೇ ಅರ್ಥ ಆಗ್ಬೋದು. ಸಣ್ಣ ಒಂದು ಉದಾಹರಣೆ, ನಿಮಗೆ ನರಕ ಬೇಕು ಅಂತಿದ್ರೆ 3 ಮಹಾದ್ವಾರಗಳು ಉಂಟು ಅಂತ ಭಗವಂತ 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ತ್ರಿವಿಧಂ ನರಕಸ್ಯ ಇದಂ ನಾಶನಮಾತ್ಮನಃ, ಹಾಳಾಗಿ ಹೋಗಲಿಕ್ಕೆ ಇದೊಂದು. ಆ 3 ಯಾವುದು? ಕಾಮ ಕ್ರೋಧ ತಥಾ ಲೋಭ. ಕಾಮ ಕ್ರೋಧ ಲೋಭ, ಇದು 3 ಇದ್ದರೆ ನರಕ ಗ್ಯಾರಂಟಿ. ಅದು ಬೇಡ ಅಂತಿದ್ರೆ ಏನು ಮಾಡಬೇಕು? ಇದನ್ನು ಬಿಡಬೇಕು. ಇಂತಹ 16 ಶ್ಲೋಕಗಳಿದೆ. 12ನೇ ಅಧ್ಯಾಯದಲ್ಲಿ ಒಂದು 35 ಗುಣಗಳ ಸಮುಚ್ಚಯವನ್ನು ಕೃಷ್ಣ ಹೇಳ್ತಾನೆ. ಎಲ್ಲವನ್ನು ಅರ್ಜುನನಿಗೆ ಹೇಳುವುದು ಯಾಕೆ ಅಂತ ಕೇಳಿದರೆ, ಅದನ್ನು ಕೇಳಿದ ಅರ್ಜುನ ಸರಿಯಾಗುವುದರ ಜೊತೆಗೆ ಅದನ್ನು ಯಾರು ಕೇಳ್ತಾರೆ ಅವರಲ್ಲಿಯೂ ಪರಿವರ್ತನೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ರಾಷ್ಟ್ರ ಉತ್ಥಾನವನ್ನು ಕಲ್ಪನೆಯಲ್ಲಿ ಇಟ್ಟುಕೊಂಡು ಸಾತ್ವಿಕ ಗುಣಗಳನ್ನು ಒಟ್ಟು ಸೇರಿಸಿಕೊಂಡು ಸಂಘಟನೆಯನ್ನು ಕಟ್ಟಬೇಕು.